ಎಲ್ಲರಿಗೂ ನಮಸ್ತೆ. ನಾನೊಂದು ವಿಶೇಷವಾದ ಮಳಿಗೆಯಲ್ಲಿದ್ದೀನಿ. ಈಗಿನ ಕಾಲದಲ್ಲಿ ಗೋವುಗಳ ಬಗ್ಗೆ ತಿಳುವಳಿಕೆ ಕಡಿಮೆ ಆಗ್ತಾ ಬರ್ತಿದೆ. ಅದರ ಹೊರತುಪಡಿಸಿ ಇಲ್ಲಿ ಒಂದು ಮಳಿಗೆಯು ವಿಶೇಷವಾದಂತಹ ಔಷಧಿಗಳನ್ನು ತಯಾರಿಸ್ತಾ ಬರ್ತಿದ್ದಾರೆ. ಅದರ ಕುರಿತು ತಿಳಿಯೋಣ ಬನ್ನಿ. ಧರ್ಮಸ್ಥಳದ ಲಕ್ಷದೀಪೋತ್ಸವದ ವೇಳೆ ವಸ್ತು ಪ್ರದರ್ಶನ ಮಳಿಗೆಯಲ್ಲಿ ರಾಧಾ ಗೋವಿಂದ ಗೋಮಳಿಗೆ ಸುದ್ದಿ ಮಾಡ್ತಿದೆ. ಇಲ್ಲಿ ಗೋಮೂತ್ರದಿಂದ ತಯಾರಿಸಿದ ವಿವಿಧ ಔಷಧಗಳನ್ನು ಮಾರಾಟ ಮಾಡಲಾಗ್ತಿದೆ. ದೂರದ ತಮಿಳುನಾಡಿನಿಂದ ಬಂದಿರೋ ಅರುಣಾಕ್ಷ ಬಿಂದಿಗಲ್ ಇದೇ ಮೊದಲ ಬಾರಿಗೆ ಲಕ್ಷದೀಪೋತ್ಸವದಲ್ಲಿ ಮಳಿಗೆ ಹಾಕಿದ್ದಾರೆ. ಆರೋಗ್ಯ ಸಮಸ್ಯೆಗೆ ಇಂಗ್ಲಿಷ್ ಮೆಡಿಸನ್ನೇ ಪರಿಹಾರ ಅನ್ನೋ ಜನರಿಗೆ ತಮ್ಮ ರಾಧಾ ಗೋವಿಂದ ಉತ್ಪನ್ನಗಳ ಮೂಲಕ ಗೋಮೂತ್ರದ ಔಷಧಿ ಬಳಕೆಯಿಂದ ಪರಿಹಾರ ಸಾಧ್ಯವಿದೆ ಅಂತ ನಿರೂಪಿಸಿದ್ದಾರೆ. ಗೋಮೂತ್ರದಿಂದ ಸೌಂದರ್ಯವರ್ಧಕ ಪೌಡರ್, ಹೇರ್ ಆಯಿಲ್, ದಂತಕಾಂತಿಗೆ ಪೇಸ್ಟ್ ತಯಾರಿಸಿದ್ದಾರೆ. ಜೊತೆಗೆ ಸಗಣಿಯಿಂದ ತಯಾರಿಸಿದ ದೀಪ ಹಾಗೂ ಸಾಂಬ್ರಾಣಿ, ಗಂಜಲ ಹಾಗೂ ಸಗಣಿಯಿಂದ ತಯಾರಿಸಿದ ಕಣ್ಣು ಹಾಗೂ ಕಿವಿಯ ಡ್ರಾಪ್ಸ್ ಉತ್ಪಾದಿಸಿ ಸೈ ಎನಿಸಿಕೊಂಡಿದ್ದಾರೆ. ಹರೇ ಕೃಷ್ಣ. ನಾವು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬರುವ ಜಗದ್ಗುರು ಶೀಲ ಪ್ರಭುಪಾದರ ಸ್ಥಾಪನೆ ಮಾಡಿದ ಇಸ್ಕಾನ್ನಿಂದ ಬರ್ತಿದ್ದೆವು. ಭಗವದ್ಗೀತೆ ಗ್ರಂಥ ಪ್ರಚಾರ ಮತ್ತು ಗೋ ಸೇವಾ ಹಾಗೂ ಗೋ ಉತ್ಪನ್ನಗಳು ಮತ್ತು ಸಾವಯವ ಉತ್ಪನ್ನಗಳು ಸೇವೆ ಮಾಡ್ತಾ ಇದ್ದೇವೆ. ಗೋವಿನ ಮೂತ್ರದಲ್ಲಿ ಅಪಾರ ಶಕ್ತಿ ಇದೆ. ನಮ್ಮ ಸಂಸ್ಕೃತಿಯನ್ನ ತಿಳಿದುಕೊಂಡು ಗೋಮೂತ್ರದ ವಸ್ತುಗಳನ್ನ ಹೆಚ್ಚು ಬಳಕೆ ಮಾಡಬೇಕು ಅನ್ನುವುದು ಅರುಣಾಕ್ಷ ಅವರ ಅಭಿಪ್ರಾಯ. ನೋಡಿದ್ರಲ್ಲ ಈ ಮಳಿಗೆಯಲ್ಲಿರುವಂತಹ ವಸ್ತುಗಳನ್ನು ಮತ್ತೆ ಆ ಔಷಧಿಗಳ ವಿಶೇಷತೆಗಳಂತ ತಿಳ್ಕೊಂಡ್ರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಾನು ದಿನೇಶ್, ಪತ್ರಿಕೋದ್ಯಮ ವಿಭಾಗ SDMC ಉಜಿರೆ.